ರಾಜ್ಯಪಾಲರಿಗೆ ಈಗಾಗಲೇ ಸರ್ಕಾರ ಅಂದರೆ ಸಂಪುಟ ಸಭೆ ತಯಾರು ಮಾಡಿರುವಂಥ ಭಾಷಣವನ್ನು ಅವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ಅವರ ಭಾಷಣವನ್ನು ಜಂಟಿ ಅಧಿವೇಶನದಲ್ಲಿ ಓದಬೇಕು ಅಂತ ಹೇಳುವಂಥ ಸಾಂವಿಧಾನಿಕವಾದಂಥ ನಿರೀಕ್ಷೆ ಏನಿದೆ ಅದನ್ನು ಈಗಾಗಲೇ ಸರ್ಕಾರ ವ್ಯಕ್ತಪಡಿಸಿರುತ್ತದೆ. ಮಾನ್ಯ ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ತಮ್ಮದೇ ಆದಂಥ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನು ತಗೋಬೇಕು ಅಂಥೇಳಿ ಆ ನಿರ್ಧಾರ ಏನಿದೆ ಆ ನಿರ್ಧಾರವನ್ನು ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ನಾನು ಮತ್ತು ಅಡ್ವೊಕೇಟ್ ಜನರಲ್ ಸೇರಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನು ಬದಲಾಯಿಸಬೇಕಾದ್ರೆ ಕೆಲವು ಭಾಷೆ ಬಳಕೆ ಇರ್ಬೋದು, ಕೆಲವು ನಾವು ವ್ಯಕ್ತಪಡಿಸಿರುವಂಥ ಭಾವನೆಗಳನ್ನು ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನು ಸರಿಪಡಿಸೋಕ್ಕೆ ತಯಾರಾಗಿದ್ವಿ. ಆದರೆ ಸರ್ಕಾರದ ಆಶಯಗಳು ನಿಲುವುಗಳನ್ನೇ ಕೈ ಬಿಡಿ ಅಂತ ಹೇಳಿದ್ರೆ ಅದು ಸರಿಯಲ್ಲ ಮತ್ತು ಅದು ಸಂವಿಧಾನಿಕವಾಗಿ ಕೂಡ ಇರೋದಿಲ್ಲ ಅಂತ ಹೇಳುವಂಥದ್ದು ಅದನ್ನು ಅವರಿಗೆ ತಿಳಿಸಿದ್ದೀವಿ. ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚರ್ಚೆಯ ನಂತರ ಈ ನಿರ್ಧಾರಗಳು ನಿಲುವುಗಳೇನಿದೆ ಅದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿಯೇ ತಗೋಬೇಕು. ಅದರಿಂದ ಮುಖ್ಯಮಂತ್ರಿಗಳನ್ನು ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವೆಲ್ಲ ಕೂಡ ಭೇಟಿ ಮಾಡಿ ಅವ್ರೇನು ನಾವು ಚರ್ಚೆಯಿಂದ ಹೊರಬರ್ತದೆ ಅದನ್ನು ಮಾನ್ಯ ರಾಜ್ಯಪಾಲರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ರಾಜ್ಯಪಾಲರು ಬರದೇ ಇರುವಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಈ ದೇಶದಲ್ಲಿ ಸಂವಿಧಾನ ಅನ್ನೋದು ಇನ್ನೂ ಉಳಿದಿದೆ, ಇನ್ನೂ ಜೀವಂತವಾಗಿದೆ. ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 176ನಲ್ಲಿ ದ ಗವರ್ನರ್ ಶಾಲ್ ಅಡ್ರೆಸ್ ದ ಜಾಯಿಂಟ್ ಸೆಷನ್ ಆಫ್ ಲೆಜಿಸ್ಲೇಚರ್ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿದೆ. ಆ ರೀತಿಯಾದಂಥ ನಿರ್ದೇಶನವನ್ನು ರಾಜ್ಯಪಾಲರು ಉಲ್ಲಂಘಿಸುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲ, ಅದು ಬಿಕ್ಕಟ್ ಆಗಿದೆಯಾ ಅಂತ ಹೇಳುವಂಥದ್ದು ನಾಳೆ ಗೊತ್ತಾಗುತ್ತೆ. ಇವತ್ತಿಗೆ ಯಾವುದೇ ರೀತಿಯಾದಂಥ ಬಿಕ್ಕಟ್ಟಿಲ್ಲ. ರಾಜ್ಯಪಾಲರು ಭಾಳ ಅನುಭವಿಸ್ತರಿದ್ದಾರೆ, ಭಾಳ ಹಿರಿಯರಿದ್ದಾರೆ. ಅವರಿಗೆ ಸಂವಿಧಾನದ ಪೂರ್ಣವಾದಂಥ ಅರಿವಿಕೆ ಇದೆ. ಖಂಡಿತವಾಗಿ ಸಾಂವಿಧಾನಿಕವಾಗಿ ಅವ್ರು ನಡ್ಕೊಳ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಈಗಾಗಲೇ ನಾನು ಹೇಳಿದಾಗೆ ಯಾವತ್ತೂ ಕೂಡ ಈ ದೇಶದ 77-78 ವರ್ಷದ ಸ್ವತಂತ್ರವಾಗಿರುವಂಥ ಇತಿಹಾಸದಲ್ಲಿ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಅವರೇ ಕರೆದು ಬರದೇ ಇರುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಅದು ಆಗುವೂ ಇಲ್ಲ, ಅದು ಆಗೋದೂ ಇಲ್ಲ. ಅಂದರೆ ಕೆಲವು ವಿಚಾರಗಳನ್ನು ನಾವು ಮಾತಾಡಿ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಅವರು ಹೇಳುವಂಥದ್ದನ್ನು ಒಪ್ಪಿ ಸ್ವಲ್ಪ ಬದಲಾವಣೆಗಳು ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳೋದನ್ನು ಅವ್ರಿಗೆ ತಿಳಿಸಿದ್ದೇವೆ. ಈಗ ಸಂವಿಧಾನದಲ್ಲಿ 176 ಶಲ್ ಅಂದಾಗ ಬರದೇ ಇರೋಕ್ಕಾಗುತ್ತಾ? ಬರದೇ ಇರೋಂಥ ಪ್ರಶ್ನೆ ನಾವು ಹೇಳೋಕ್ಕಾಗುತ್ತಾ? ಈಗ ಒಬ್ಬರು ರಾಜ್ಯಪಾಲರಂದ್ರೆ ಇಟ್ ಇಸ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್. ಅವ್ರು ಆ ರೀತಿಯಾಗಿ ಮಾಡ್ತಾರೆ ಅಂತ ಹೇಳುವಂಥದ್ದು ನನಗೆ ಖಂಡಿತವಾಗಿ ಆ ರೀತಿಯಾಗಿ ನಾವು ಈಗ ನಾವು ಬರೋದಿಲ್ಲ ಅಂತ ಹೇಳೋದ್ರ ಬಗ್ಗೆ ನಾವು ಹೇಳೋಕ್ಕಾಗೋದಿಲ್ಲ. ಬರಲಿಲ್ಲ ಅಂತ ಹೇಳುವಂಥದ್ದು ನಾವು ಹೇಳೋಕ್ಕಾಗೋದಿಲ್ಲ. ಇವತ್ತು ಬರಲೇಬೇಕು ಅವರು, ಬರದೇ ಇರೋದು ಪ್ರಶ್ನೆ ಇಲ್ಲ. ಈಗ ಇದು ನೋಡಿ, ಭಾಷಣವನ್ನು ಸ್ಕಿಪ್ ಮಾಡುವಂಥದ್ದು ಹಲವಾರು ಸಂದರ್ಭಗಳಾಗಿದೆ. ಭಾಷಣವನ್ನು ಅರ್ಧಕ್ಕೆ ಹೋಗಿರುವಂಥದ್ದಾಗಿದೆ, 2 ನಿಮಿಷ ಹೋಗಿರುವಂಥದ್ದಾಗಿದೆ. ನಿನ್ನೆ ತಮಿಳುನಾಡಲ್ಲಿ ನೋಡಿರುವಂಥದ್ದು ಒಂದು ರೀತಿಯಾದ ನೇರವಾದಂಥ ನಿರ್ದೇಶನ ಇದೆ. ಅದರಿಂದ ಕೇರಳನಲ್ಲೂ ಆಗಿದೆ. ಅದರಿಂದ ರಾಜ್ಯಪಾಲರು ಓದದೇ ಇರುವಂಥದ್ದೇನು ಹೊಸದಲ್ಲ ಆಗಿರುವಂಥದ್ದು ಇದೆ. ಆದರೆ ಅದು ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ. ಅದನ್ನು ಕೂಡ ಅವರು ಮಾಡೋದಿಲ್ಲ. ಸರ್ಕಾರದ ನಿಲುವುಗಳು, ನೀತಿಗಳು, ಆಶಯಗಳನ್ನು ಅವರು ಪೂರ್ಣವಾಗಿ ಓದಿ ಸದನವನ್ನು ನಡೀಲಿಕ್ಕೆ ನರೇಗಾ ಆಕ್ಟ್ನಲ್ಲಿ ಏನಿದೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಏನಿದೆ ಅದು ರಿಪೀಲ್ ಆಗಿಲ್ಲ ಅಂತ ಹೇಳುವಂಥದ್ದು ಹೇಳಿದರು. ರಿಪೀಲ್ ಆಗಿದೆ ಅಂತ ನಾವು ಸೆಕ್ಷನ್ 37 ಓದಿ ತೋರಿಸಿದ್ವಿ. ಅದರಿಂದ ಕೆಲವು ತಾಂತ್ರಿಕವಾದಂಥ ಅಂಶಗಳಿದೆ, ಅದೆಲ್ಲವನ್ನು ಕೂಡ ಸ್ಪಷ್ಟಪಡಿಸಿದ್ದೀವಿ. ಅವರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಕರ್ನಾಟಕದಲ್ಲಿ ರಾಜ್ಯಪಾಲರು ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ ಇತಿಹಾಸ ಇಲ್ಲ. ಇದು ಯಾಕೆ ರಾಜ್ಯಪಾಲರಿಗೆ ಏನು ಭಾಷಣವನ್ನ ಕೊಡೋದಕ್ಕೆ ಡಿಲೇ ಇಲ್ಲ, ಭಾಷಣವನ್ನು ಸಮಯಕ್ಕೆ ಸರಿಯಾಗಿ ನಾವು ಕೊಟ್ಟಿದ್ದೀವಿ. ಭಾಷಣದಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿ ಅಂತ ಕೂಡ ಅವರು ಬರೆದು ನಮ್ಮ ಪತ್ರವನ್ನು ಹಾಕಿದ್ದಾರೆ. ಅದನ್ನು ನಾವು ಮಾಡೋಕ್ಕಾಗೋದಿಲ್ಲ ಅಂತ ನಾವು ನಮ್ಮ ನಿಲುವನ್ನು ವ್ಯಕ್ತಪಡಿಸ್ಲಿಕ್ಕೆ ಇವತ್ತು ಬಂದಿದ್ದೀವಿ. ಸಣ್ಣ ಪುಟ್ಟ ಯಾವುದಾದಂಥ ತಾಂತ್ರಿಕ ವಿಚಾರಗಳಿದ್ದು ತಿದ್ದುಪಡಿ ಮಾಡಬೇಕಾದ್ರೆ ನಾವು ತಯಾರಿರ್ತೀವಿ. ಮತ್ತು ಯಾವುದಾರೆ ಭಾಷಣದಲ್ಲಿ ನಮ್ಮ ರಾಜ್ಯಪಾಲರ ವಿರುದ್ಧವನ್ನೇ ಹೇಳಿದರೆ ಆ ಥರ ಇದ್ದರೆ ಅದನ್ನು ಸರಿಪಡಿಸ್ಕೋಬೇಕಾಗುತ್ತೆ. ಅದನ್ನ ಅಂಥದ್ದು ಯಾವುದೂ ಇಲ್ಲ.
ಮನ್ರೇಗಾ ಆ್ಯಕ್ಟನ್ನು ರಿಪೀಲ್ ಮಾಡಿಲ್ಲ ಅಂತ ಹೇಳಿದ್ರು, ಅವರು ರಿಪೀಲ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೂಡ ತೋರಿಸ್ಕೊಟ್ಟಿದ್ದೀವಿ ಅವರಿಗೆ. ಅದರಿಂದ ಬಹುಶಃ ಅವರಿಂದ ಚರ್ಚೆ ಮಾಡಿ ಅವರು ಕೂಡ ಕಾನೂನು ಸಲಹೆ ಪಡೆದು ಒಳ್ಳೆ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳೋದು ವಿಶ್ವಾಸ. ಬದಲಾವಣೆ ಆಗಬೇಕು ಅಂದ್ರೆ ಕ್ಯಾಬಿನೆಟ್ ತೀರ್ಮಾನ ಆಗಬೇಕು ಸರ್. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿ ಅಂತಿಮವಾಗಿ ಇಲ್ಲಿ ಬಂದಿರುತ್ತೆ. ಈಗ ಏನಾದ್ರು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗುವಂತ ಸಾಧ್ಯತೆ ಇದೆಯಾ ಸರ್? ಇಲ್ಲ, ಕ್ಯಾಬಿನೆಟ್ದ ನಿಲುವು ಸ್ಪಷ್ಟ. ಕ್ಯಾಬಿನೆಟ್ ಸಿದ್ಧಪಡಿಸಿರುವಂಥ ಭಾಷಣವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನುಮೋದನೆ ಮಾಡುವಂಥ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಕೆಲವು ಬದಲಾವಣೆಗಳನ್ನು ರಾಜ್ಯಪಾಲರು ಹೇಳಿದ್ದಾರೆ. ಆ ಬದಲಾವಣೆಗೆ ನಾವು ಒಪ್ಪಿಗೆ ಇಲ್ಲ ಅಂತೇಳಿ ನಾವು ಸೂಚಿಸೋದಕ್ಕೋಸ್ಕರ ಬಂದಿದ್ವಿ. ಆದರೆ ಅದನ್ನು ಚರ್ಚೆ ಆಗಿದೆ. ರಾಜ್ಯಪಾಲರು ಅವ್ರದೇ ಆದಂತ ಭಾಷಣವನ್ನ ಹೋದ್ರೆ ಆಗ ಯಾವ ವಿಚಾರದ ಮೇಲೆ ಚರ್ಚೆ ಮಾಡಬೇಕಾಗಿದೆ? ಸರ್ಕಾರದ ಮುಂದೆ ಇರುವಂತ ಆಯ್ಕೆ ಅವ್ರದೇ ರಾಜ್ಯಪಾಲರಿಗೆ ಸ್ವಂತವಾದಂಥ ಡಿಸ್ಕ್ರಿಷನ್ ಇಲ್ಲ ಈ ವಿಚಾರದಲ್ಲಿ. ಅವರು ಸಾಂವಿಧಾನಿಕವಾಗಿ ಸಂಪುಟ ಸಭೆ ಏನು ಹೇಳ್ತದೆ ಅದನ್ನೇ ಮಾಡಬೇಕು. ಅವರೇ ಭಾಷಣ ಓದಂಗಿದೆ ಅಂದರೆ ಸಂಪುಟ ಯಾಕಿದೆ? ಸಂಪುಟ ಕೇವಲ ಅಡ್ವೈಸರಿ ಅಲ್ವಾ ಸರ್? ಈಗ ಅವರು They must act on the aid and advice.